ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಲವ್ ಲೈಫ್ ರೀಡಿಂಗ್ ಮಾರ್ಚ್ ಮಂತ್ನ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಮೀನ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಆ್ಯಂಡ್ ಸೆಕೆಂಡ್ ಕಾರ್ಡ್ 7 ಆಫ್ ಸೋರ್ಡ್ಸ್ ಕಾರ್ಡ್ ಬಂದಿದೆ. ಸೊ ಮೇ ಬಿ ಈ ಪರ್ಸನ್ ಏನಿದ್ದಾರೆ ನಿಮ್ಮ ಅಡ್ವಾಂಟೇಜ್ನ ತುಂಬ ಜನರಸ್ಲಿ ತೊಗೊಂಡಿದ್ದಾರೆ, ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಏನು ಹೇಳ್ತೀವಿ ನಾವು, ಇವಾಗ ಏನಂದರೆ 2 ಆಫ್ ಪೆಂಟಿಕಲ್ಸ್ ಆ್ಯಂಡ್ 7 ಆಫ್ ಸೋರ್ಡ್ಸ್ ಕಾರ್ಡ್ ಅಂದರೆ ಇವಾಗ ತುಂಬ ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ನಿಮ್ಮ ಮೀನ ರಾಶಿಯವರು ಏನೋ ಒಂದು ಡಿಸಿಷನ್ ತೊಗೊಳ್ಬೇಕು, ಮದುವೆಗೂ ಯಾವುದಕ್ಕೂ ಏನೋ ಒಂದು ಡಿಸಿಷನ್ ಹೇಳಬೇಕು. ಇವಾಗ ನಿಮ್ಮನ್ನು ಹೋಲ್ಡಲ್ಲಿ ಇಟ್ಟಿದ್ದಾರೆ. ಬಿಕಾಸ್ ದೇರ್ ಈಸ್ ಎ ಬೆಟರ್ ಆಪ್ಷನ್, ನಿಮಗಿಂತಲೂ ಚೆನ್ನಾಗಿರೋ ಆಪ್ಷನ್ ಅವ್ರಿಗೆ ಲೈಫಲ್ಲಿ ಬಂದಿದೆ. ನೀವು ಅವ್ರಿಗೆ ಏನೇ ಸಹಾಯ ಮಾಡಿರಲಿ, ಯಾವುದೇ ಕಷ್ಟ ಕಾಲದಲ್ಲಿ ಜೊತೆಗಿರ್ದಿರಲಿ, ವಾಯ್ಸ್ ವರ್ಸ ರೀಡಿಂಗ್ ಇದು ನೀವೇ ಮಾಡ್ತಾ ಇದ್ದೀರಾ ಅಂತಲ್ಲ, ಅಥವಾ ಅದರ್ ಪರ್ಸನ್ ಮಾಡ್ತಾ ಇದ್ದಾರೆ ಅಂತಲ್ಲ, ಇಬ್ಬರಲ್ಲೊಬ್ಬರು. ಸೊ ಇಲ್ಲಿ ಏನಂದರೆ ಟೈಮ್ ಯಾವಾಗ ಚೇಂಜ್ ಆಗುತ್ತೆ ಗೊತ್ತಾಗಲ್ಲ. ಟೈಮ್ ಚೇಂಜ್ ಆಗೋದ ಮನುಷ್ಯನ ಮೆದುಳು ಮತ್ತು ಮೆಂಟಾಲಿಟಿ, ಯೋಚನೆ ಮಾಡೋ ರೀತಿಯೂ ಚೇಂಜ್ ಆಗುತ್ತೆ. ಇವಾಗ ಅವರು ಚೆನ್ನಾಗಿರೋ ದುಡ್ಡಿದೆ, ಚೆನ್ನಾಗಿರೋ ಏನು ಹೇಳ್ತಾರೆ ಪ್ರಾಪರ್ಟಿ ಇದೆ ಅಂತ ಬೇರೆ ಆಪ್ಷನ್ಗೆ ಹೋಗ್ತಾ ಇದ್ದಾರೆ ಕೆಲವ್ರಿಗೆ. ಇನ್ನೂ ಕೆಲವ್ರಿಗೆ ಥರ್ಡ್ ನನಗೆ 9 ಆಫ್ ಪೆಂಟಿಕಲ್ಸ್, ಫೋರ್ತ್ ನನಗೆ 8 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ರೀಡಿಂಗ್ ತುಂಬ ಫಾಸ್ಟ್ ಅಂತ ಅನಿಸಿದರೆ ಯೂಟ್ಯೂಬಲ್ಲಿ ಮತ್ತೆ ರಿವೈಂಡ್ ಮಾಡಿ ನೀವು ಕೇಳಬಹುದು. ಸೊ ಇಲ್ಲಿ ಅಂದರೆ ಕೆಲವ್ರಿಗೆ 9 ಆಫ್ ಪೆಂಟಿಕಲ್ಸ್ ಆಲ್ರೆಡಿ ಹೇಳಿದೆ, ದುಡ್ಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 8 ಆಫ್ ಪೆಂಟಿಕಲ್ಸ್ ಈಸ್ ಬಜೆಟಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ಏನೋ ಒಂದು ಕ್ಯಾಲ್ಕುಲೇಷನ್, ಬಜೆಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ 9 ಆಫ್ ಪೆಂಟಿಕಲ್ಸ್, 8 ಆಫ್ ಪೆಂಟಿಕಲ್ಸ್ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ, ಏನೋ ಒಂದು ಇದಾಗಬೇಕು, ಕೆಲಸ ಈ ಥರ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಹೋಪ್ಫುಲ್ ಆಗಿರಿ ಅಂತ ಹೇಳ್ಬೋದು. ಮೇ ಬಿ ನಾನು ಆಲ್ರೆಡಿ ಅಡ್ವಾಂಟೇಜ್ ತೊಗೊಂಡಿರೋದು ಹೇಳಿದೆ, ಬಟ್ ಮುಂದೆನೂ ಕೂಡ ನಿಮ್ಮನ್ನು ಯಾರನ್ನಾದ್ರೂ ಯೂಸ್ ಮಾಡ್ಕೊಳ್ಬೋದು. ಬಿ ವೆರಿ ಕೇರ್ಫುಲ್ ಆಗಿರಿ. ನಿಮ್ಮ ಲೈಫಲ್ಲಿ ಯಾರೋ ಒಂದು ಇಂಡಿವಿಜುವಲ್ ವ್ಯಕ್ತಿ ಇದ್ದಾರೆ, ಯಾವಾಗಲೂ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಾರೆ, ಯಾವಾಗಲೂ ನಿಮ್ಮನ್ನು ದುಡ್ಡಿಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇರ್ಬೋದು. ಸೊ ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸಮೊನ್ ಈಸ್ ಕಮ್ಮಿಂಗ್ ಟು ಯುವರ್ ಲೈಫ್ ಅಂತ ಅನಿಸುತ್ತೆ ನನಗೆ. ನ್ಯೂ ಪರ್ಸನ್ ಆಗಿರ್ಬೋದು ಅಥವಾ ಎಕ್ಸ್ ಬ್ಯಾಕ್ ಕೂಡ ಆಗಿರ್ಬೋದು. ಯಾಕಂದರೆ 8 ಆಫ್ ಪೆಂಟಿಕಲ್ಸ್ ಕಾರ್ಡ್ ಇದೆ. ಹೊಸ ಪರ್ಸನ್ ಅನ್ನೋದಕ್ಕಿಂತಲೂ ನಿಮಗೆ ಗೊತ್ತಿರೋ ವ್ಯಕ್ತಿ ಅಂತ ಹೇಳ್ತೀನಿ. ನೆಕ್ಸ್ಟು 2 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಕ್ಲಿಯರ್ ದ ಕ್ಲಾಟರ್ ಅಂತ ಹೇಳ್ತೀನಿ. ಸಮಥಿಂಗ್ ನಿಮ್ಮ ಮನೆ, ನಿಮ್ಮ ರೂಮ್, ಪಿ ಜಿಲಾಗಿರ್ಬೋದು, ಹಳೆ ವಸ್ತುಗಳು, ಹಳೆ ರ್ಯಾಪರ್, ಗಿಫ್ಟ್, ಸಮಥಿಂಗ್ ಏನೋ ಮುರಿದೋಗಿರೋದು, ಹರಿದೋಗಿರೋದು, ಮೆಮೊರಿ, ನೆನಪು ಅಂತ ಹೇಳಿ ಇಟ್ಕೊಳ್ಳೋದನ್ನು ಬಿಟ್ಬಿಡಿ. ಡಸ್ಟ್ಬಿನ್ನಲ್ಲಿ ಹಾಕಿ ಬಿಸಾಕಿ ಅಂತ ಹೇಳ್ತೀನಿ. ನ್ಯೂ ಬಿಗಿನಿಂಗ್, ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬೇಕು ಅಂದರೆ ಹಳೆ ವಸ್ತುಗಳನ್ನ ತೆಗ್ದಾಕಿ ಅಂತ ನಾನು ಹೇಳ್ತೀನಿ. ಮೇ ಬಿ ಹಳೆ ಶೂ, ಚಪ್ಪಲಿ ಏನಾದರೂ ಆಗಿರಲಿ. ಸೊ ಹರಿದೋಗಿರುತ್ತೆ, ಮುರಿದೋಗಿರುತ್ತೆ, ಅದನ್ನು ಮತ್ತೆ ರಿಪೇರ್ ಮಾಡಿ ಹಾಕ್ಕೋತೀನಿ ಅಂದರೆ ಸ್ಟಾರ್ ನನಗೆ ಜಸ್ಟಿಸ್ ಕಾರ್ಡ್ ಕೂಡ ಬಂದಿದೆ ನನಗೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೇ ಬಿ ನಿಮಗೆ ಸೈಕಲ್ ರಿಪೀಟ್ ಆಗುತ್ತೆ ಅಂತ ಅನಿಸಿರ್ಬೋದು. 1-2 ದಿನ ಚೆನ್ನಾಗಿರ್ತೀನಿ, 2 ದಿನ ಆದಮೇಲೆ ಏನೋ ಒಂದು ನೆಗೆಟಿವಿಟಿ, ಏನೋ ಒಂದು ಕೆಟ್ಟದ್ದು ನನ್ನ ಲೈಫಲ್ಲಿ ಆಗುತ್ತೆ ಅನ್ನೋರಿಗೆ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ತುಂಬ ಕ್ಲಟರ್ ಇರ್ಬೋದು, ಬಟ್ಟೆಗಳಿರ್ಬೋದು, ಹೊಸದೇ ಇರಲಿ ಹಳೇದೇ ಇರಲಿ, ಕ್ಲಟರ್ ಅಂತ ಹೇಳ್ತೀವಿ. 2 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಫಾಲಿನ್ ಇನ್ ಲವ್ ಅಂತ ಹೇಳ್ತೀನಿ. ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಸ್ಟಾರ್ ಕಾರ್ಡ್ ಬಂದಿದೆ. ದೇ ಶುಡ್ ಬಿ ಸ್ಟಾರ್ ಈಸ್ ಅಲ್ಟರ್ನೇಟಿವಿ ನಾವು ಸನ್ ಕಾರ್ಡ್ ಅಂತ ಹೇಳ್ತೀವಿ. ಟ್ರಾವೆಲಿಂಗ್ ಇದೆ, ವೆಕೇಷನ್ಸ್ ಇದೆ, ಅಥವಾ ಆಲ್ರೆಡಿ ರೀಸೆಂಟ್ಲಿ ಮದುವೆ ಆಗಿದ್ರೆ ಅಥವಾ ಮಗುಗೋಸ್ಕರ ಟ್ರೈ ಮಾಡ್ತಾಯಿದ್ರೆ ಗುಡ್ ನ್ಯೂಸ್ ಬರೋವಂಥ ಟೈಮ್, ಪ್ರೆಗ್ನೆನ್ಸಿ ಕಾರ್ಡ್ ಅಂತಲೂ ನಾನು ಕರಿತೀನಿ ಸ್ಟಾರ್ ಕಾರ್ಡ್. ಬಿಕಾಸ್ ಸ್ಟಾರ್ನ ನಾನು ಸನ್ ಅಂತಲೂ ರೀಡಿಂಗಲ್ಲಿ ತುಂಬ ಸರ್ತಿ ಹೇಳಿದ್ದೀನಿ, ಆಲ್ಟರ್ನೇಟಿವ್ ಅಂತ ಹೇಳಿ. ಸೊ ನೆಕ್ಸ್ಟ್ ಕಾರ್ಡ್ ನನಗೆ 4 ಆಫ್ ಪೆಂಟಿಕಲ್ಸ್ ಆ್ಯಂಡ್ 3 ಆಫ್ ಸಾರ್ಡ್ಸ್ ಬಂದಿದೆ. ಕೇರ್ಫುಲ್ ಆಗಿರಿ. ಕ್ರಾಸ್ ರೋಡ್ಸ್ ಅಂತ ಹೇಳೋದಕ್ಕಿಂತಲೂ ಇನ್ನು ಕೆರಿಯರ್ ವೈಸ್ ಅಥವಾ ಈ ಕಾಂಟ್ರಾಕ್ಟ್ ಬಿಸ್ನೆಸ್ ಏನೇ ಮಾಡ್ತೀನಿ, ಯಾರಿಗಾದ್ರೂ ದುಡ್ಡು ಕೊಡ್ತೀನಿ, ಮನೆ ಕಟ್ತಾಯಿದ್ದೀನಿ ಅಂತ ಅಂದ್ಕೊಂಡು ಮುಂಚೆ ಅಡ್ವಾನ್ಸ್ ಅಂತ ಯಾರಿಗಾದ್ರೂ ಕೊಡ್ತಾಯಿದ್ರೆ ಅವ್ರು ನಿಮ್ಮ ಕೆಲಸ ಮಾಡದೆ ದುಡ್ಡನ್ನ ತೊಗೊಂಡು ಹೋಗೋ ಚಾನ್ಸಸ್ ಇದೆ. ಸೆನ್ಸ್ ಆಲ್ರೆಡಿ ಕೆಲವ್ರು ಮೋಸ ಹೋಗಿರ್ಬೋದು, ಮುಂದೆ ಕೂಡ ಮೋಸ ಹೋಗ್ಬೋದು ಅಂತ ಹೇಳ್ತೀನಿ. ನನಗೆ ಗೊತ್ತು ಇದು ಲವ್ ಲೈಫ್ ರೀಡಿಂಗ್, ಬಟ್ ಇನ್ ಜನರಲ್ ನನಗೆ
ಇರೋದನ್ನು ಹೇಳಬೇಕು ಅಂತ ಅನಿಸ್ತು, ಹೇಳ್ತಾ ಇದ್ದೀನಿ. ಸೊ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ಕೆಲವರು ಅಂದ್ಕೊಂಡಿದ್ದಾರೆ ಬರೀ ನಾನು ಲವ್ ಲೈಫ್ ರೀಡಿಂಗ್ ಅಷ್ಟೇ ಮಾಡ್ತೀನಿ ಅಂತ. ಪರ್ಸ್ನಲ್ ರೀಡಿಂಗ್ಗೆ ಬಂದಾಗ ನಿಮ್ದು ಎಷ್ಟೇ ಕ್ವಶನ್ಸ್ ಇರಲಿ ಅದಕ್ಕೆಲ್ಲದಕ್ಕೂ ಆನ್ಸರ್ ಮತ್ತು ವಿತ್ ರೆಮಿಡೀಸ್ ಸಿಗುತ್ತೆ. ಸೊ ಯಾರಾದರೂ ನನ್ನ ಹತ್ರ ರೀಡಿಂಗ್ ತೊಗೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೀರಿಯನ್ಸ ಕಮೆಂಟಲ್ಲಿ ಹಾಕಿ, ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಿರೋದನ್ನು ಹಾಕಿ. ಬೇರೆಯವ್ರ ಲೈಫು ಇದರಿಂದ ಏನು ಹೇಳ್ತೀವಿ ಹೋಪ್ ಸಿಗುತ್ತೆ. ಅವ್ರು ಅಂದ್ಕೊಂಡಿರ್ತೀರ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಇಲ್ಲ, ಅಂಥವ್ರಿಗೆ ಸೊಲ್ಯೂಷನ್ ಇದೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು.